ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಆ್ಯಸ್ ಅ ಟಾಡ್ಲರ್ ಮಾಮ್ ಐ ಕಾನ್ ಸ್ಟಾಪ್ ಅ ಪ್ಲೇಯಿಂಗ್ ಇನ್ ವಾಟರ್. ಸೊ ಅವಳಿಗೆ ತುಂಬ ಇಷ್ಟ ನೀರಲ್ಲಿ ಆಟ ಆಡೋದು ಅಂದರೆ. ಸ್ನಾನ ಹಾಫ್ ಆನ್ ಅವರ್, ರೆಡಿ ಆಗೋದಕ್ಕೆ ಹಾಫ್ ಆನ್ ಅವರ್, ಟೋಟಲಿ 1 hour ಬೇಕು ನಮ್ಮ ಸಿಹಿ ರೆಡಿ ಆಗೋದಕ್ಕೆ. ಸಿ ಹೌ ಶಿ ಈಸ್ ಪ್ಲೇಯಿಂಗ್ ಆನ್ ಅ ಬೆಡ್. ಡ್ರೆಸ್ ಹಾಕ್ಸ್ಕೊಳ್ಳೋದಕ್ಕೆ ತುಂಬ ತರಲೆ ಮಾಡ್ತಾಳೆ, ಮೂಲೆಯಲ್ಲಿ ಹೋಗಿ ಕುತ್ಕೋತಾಳೆ. ಹೇಗೋ ಕನ್ವಿನ್ಸ್ ಮಾಡಿ ಫೈನಲಿ ರೆಡಿ ಮಾಡೋದಕ್ಕೆ ಕರ್ಕೊಂಡು ಬಂದೆ. ಫಸ್ಟ್ ಬಾಡಿ ಫುಲ್ ನಾನು ಮಾಯಿಶ್ಚರೈಸರ್ ಹಾಕ್ತೀನಿ. ಬಿಫೋರ್ 1 year ಅಂದರೆ ನಾವು ಫಸ್ಟು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಹಾಗೆ ಟವೆಲ್ ಸುತ್ತಿ ಮಲಗಿಸ್ಬಿಡ್ತಾ ಇದ್ವಿ. ಅವಳಿಗೆ ಎದ್ದಾದಮೇಲೆ ನಾನು ರೆಡಿ ಮಾಡ್ತಾ ಇದ್ದಿದ್ದು, ಯಾಕೆಂದರೆ ಅವಳಿಗೆ ಸ್ನಾನ ಮಾಡಿಸಿದ ತಕ್ಷಣ ನಿದ್ದೆ ಬರುತ್ತೆ ಅಲ್ವಾ. ಸೊ ನಾವು ರೆಡಿ ಮಾಡೋಕ್ಕೆ ಹೋದರೆ ಅವಳಿಗೆ ನಿದ್ದೆ ಹೊರಟೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಮಲಗಿಸ್ಬಿಡ್ತಾ ಇದ್ದೆ ಟವೆಲ್ ಹೊದಿಸಿ. ಆ್ಯಂಡ್ ಮೇನ್ಲಿ ಫ್ರಮ್ ಹರ್ ಫಸ್ಟ್ ಡೇ ಟಿಲ್ ನೌ ಸೇಮ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ ನಾನು. ಒಂದೊಂದು ಮಾತ್ರ ಚೇಂಜ್ ಮಾಡಿದ್ದೀನಿ. ಶಿ ಈಸ್ ಸೇಯಿಂಗ್ ಹಾಯ್. ಕೋಇನ್ಸಿಡೆಂಟ್ಲಿ ಇವತ್ತು ನಾನು ಸಿಹಿ ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಅವಳ ಡ್ರೆಸ್ಸೆಲ್ಲ ಹಾಕಿ ರೆಡಿ ಆಯಿತು. ಫೇಸ್ ಒಂದು ರೆಡಿ ಮಾಡಬೇಕು. ಲುಕಿಂಗ್ ಸೋ ಕ್ಯೂಟ್. ನಮ್ಮ ಬಾಡಿ ಯಾವಾಗೂ ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಾನು ಎಷ್ಟು ನೀರು ಕುಡಿತೀನೋ ಇಲ್ವೋ ಗೊತ್ತಿಲ್ಲ. ಸಿಹಿ ಆಲ್ವೇಸ್ ಡ್ರಿಂಕ್ಸ್ ವಾಟರ್. ಇಟ್ ಈಸ್ ಒನ್ ಆಫ್ ಅವರ್ ಬೆಸ್ಟ್ ಹಾಬಿ. ಸೊ ಫಸ್ಟು ನಾನು ಅವಳಿಗೆ ಕಾಜಲಲ್ಲಿ ಒಂದು ದೊಡ್ಡ ಸರ್ಕಲ್ ಇಡ್ತಾಯಿದ್ದೆ. ಬಟ್ ನಾವು ಸ್ವಲ್ಪ ಸಮ್ಟೈಮ್ಸ್ ನಾನು ಐಲೈನರಲ್ಲಿ ಡಾಟ್ ಇಡ್ತೀನಿ. ಅವಳು ಹೇಗೆ ಅಂದರೆ ಅವಳಿಗೆ ರೆಡಿ ಆಗ್ತಿದ್ರೆ ನನಗೂ ಬಟ್ಟಿಡಬೇಕು. ಅವಳ ಟಾಯ್ಸ್ಗೂ ಅಷ್ಟೇ ಐಲೈನರ್ ಇಡಬೇಕು, ಲಿಪ್ಸ್ಟಿಕ್ ಹಾಕಬೇಕು, ಬಾಡಿ ಲೋಷನ್ ಹಚ್ಚಬೇಕು, ಆ ಥರ. ಸೊ ಇವಾಗ ಅವಳು ಡಾಲ್ಗೂ ಐಲೈನರಲ್ಲಿ ಡಾಟ್ ಇಡು ಅಂತ ಬಂದು ಐಲೈನರಲ್ಲಿ ಡಾಟ್ ಇಟ್ಟಾಯಿತು. ನಾವಿಬ್ಬರು ರೆಡಿ ಆಗಿಲ್ಲ, ಇವಾಗ 3 ಮೆಂಬರ್ಸ್ ಕೂಡ ರೆಡಿ ಆಗಿಬಿಟ್ವಿ. ಸೊ ರೆಡಿ ಆದ್ವಿ ಅಂತ ನಾನು ಒಂದು 2-3 ಸೆಲ್ಫೀಸ್ ತೊಗೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ. ಆಚೆ ಹೋಗೋದಕ್ಕೆ ನಾವು ರೆಡಿ ಆದ್ವಿ. ಸೊ ನಮ್ಮ ಸಿಹಿಗೆ ಫ್ಯಾನ್ ಆಫ್ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಸೊ ಶಿ ಇಸ್ ಜಂಪಿಂಗ್ ಆ್ಯಂಡ್ ಗೋಯಿಂಗ್ ಟು ಆಫ್ ದ ಫ್ಯಾನ್. ಎಲ್ಲರೂ ರೆಡಿ ಆಗ್ತಿದ್ದೀವಿ ಅಂದರೆ ಸಾಕು, ಲಿಪ್ಸ್ಟಿಕ್ ಇಸ್ ಮಸ್ಟ್. ಅವಳಿಗೆ ಈ ಬೊಂಬೆಗೂ ಹಾಕು, ಲಿಪ್ಸ್ಟಿಕ್ ಹಾಕು ಅಂತ ಹಠ ಮಾಡ್ತಾ ಇದ್ಲು. ಸೊ ನಾವು ಜಸ್ಟ್ ಎಲ್ಲೂ ಹೋಗ್ತಾ ಇಲ್ಲ, ವಾಕ್ ಹೋಗ್ತಾ ಇದ್ದೀವಿ ಅಷ್ಟೇ. So this was our short video. If you like this video, please subscribe to our channel. Thank you for watching.